ಜಲಾಲ್ ಬ್ರೋ ವರ್ಲ್ಡ್ ನ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾವುದು? ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ 3 ತರದ ಇನ್ವೆಸ್ಟ್ಮೆಂಟ್ಸ್ ಇದೆ. ಒಂದು ಅರ್ತ್ ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ಸ್, ಅದ್ರಲ್ಲಿ ನಿಮ್ಗೆ ಗೋಲ್ಡ್ ಬರುತ್ತೆ, ಸಿಲ್ವರ್ ಬರುತ್ತೆ, ಡೈಮಂಡ್ ಬರುತ್ತೆ, ಪ್ಲಾಟಿನಮ್ ಬರುತ್ತೆ. ಇನ್ನು ಎರಡನೇದು ಡಿಜಿಟಲ್ ಕರೆನ್ಸೀಸ್, ಅದು ಮ್ಯೂಚುವಲ್ ಫಂಡ್ ಆಗಿರ್ಬೋದು, SIPs ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಡಿಜಿಟಲ್ ಕರೆನ್ಸೀಸ್ ಆಗಿರ್ಬೋದು. ಇನ್ನು ಮೂರನೇದು ಅಫ್ಕೋರ್ಸ್ ರಿಯಲ್ ಎಸ್ಟೇಟ್, ಫಿಸಿಕಲ್ ಎಸೆಟ್ ಇರುತ್ತೆ. ಸೊ ಅದು ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಯಾವುದೇ ರೀತಿ ರಿಯಲ್ ಎಸ್ಟೇಟ್ ಆಗಿರ್ಬೋದು. ಇದರಲ್ಲಿ ನಾವು ಮೇನ್ ಆಗಿ ಇದರಲ್ಲಿ ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇವಾಗ ಅರ್ತ್ ಮೆಟೀರಿಯಲ್ಸ್ ಅಲ್ಲಿ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಈ ರೀತಿ ಯಾವುದೇ ಒಂದು ಆಪ್ಷನ್ ಆದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಸೂಪರ್ ಲಿಕ್ವಿಡಿಟಿ ಇರುತ್ತೆ. ನೀವು ಇವತ್ತೇ ಹೋಗ್ಬಿಟ್ಟು ನೀವು ಗೋಲ್ಡ್ ನ ಕೊಟ್ಬಿಟ್ಟು ದುಡ್ಡು ಬೇಕು ಅಂತ ಹೇಳಿದ್ರೆ ಇವತ್ತೇ ಸಿಕ್ಬಿಡುತ್ತೆ. ಇವತ್ತಿನ ರೇಟಿಗೆ ಏನ್ ಸಿಗುತ್ತೋ ಅದನ್ನ ಕೊಡ್ತಾರೆ. ಅದ್ರಲ್ಲಿ ನಿಮ್ಗೆ ಮಂತ್ಲಿ ಇನ್ಕಮ್ಸ್ ಇರಲ್ಲ. ಅಪ್ರಿಸಿಯೇಷನ್ ಕೂಡ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಅಪ್ರಿಷಿಯೇಟ್ ಆಗುತ್ತೆ ಅದರಲ್ಲಿ ನಿಮ್ಗೆ ರಿಟರ್ನ್ ಸಿಗುತ್ತೆ. ಕಡಿಮೆ ಆದ್ರೆ ಕಡಿಮೆ ಕೂಡ ಆಗ್ಬಹುದು. ಇನ್ನು ಎರಡನೇದು ಡಿಜಿಟಲ್ ಕರೆನ್ಸಿಲಿ ನಿಮ್ಗೆ ಗೊತ್ತಿದೆ, ಮಂತ್ಲಿ ಇನ್ಕಮ್ ಅಂತೂ ಸಿಗಲ್ಲ. ಅಪ್ರಿಷಿಯೇಟ್ ಆಗುತ್ತೆ, ಕೆಲವೊಂದ್ಸಲ ತುಂಬಾನೇ ಅಪ್ರಿಷಿಯೇಟ್ ಆಗುತ್ತೆ, ಕೆಲವೊಂದ್ಸಲ ಝೀರೋ ಕೂಡ ಆಗ್ಬಹುದು. ಹೈ ರಿಸ್ಕ್ ಹೈ ರಿವಾರ್ಡ್ ಅನ್ನೋ ತರ ಕಾನ್ಸೆಪ್ಟ್ ಅದರಲ್ಲಿ ನಡೆಯುತ್ತೆ. ಸೊ ಅದರಲ್ಲಿ ರಿಸ್ಕ್ ಕೂಡ ಅಷ್ಟೇ ಹೆಚ್ಚಿಗೆ ಇರುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಅಲ್ಲಿ ಏನು ಅಸೆಟ್ ಇರುತ್ತೆ, ಫಿಸಿಕಲ್ ಅಸೆಟ್ ಇರುತ್ತೆ. ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಯಾವ್ದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಅನ್ನುವಂಥದ್ದು ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್. ಯಾಕಂತ ಹೇಳಿದ್ರೆ ಫಿಸಿಕಲ್ ಅಸೆಟ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಯಾವುದೇ ಇನ್ವಿಸಿಬಲ್ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ನಿಮ್ಗೆ ಮಂತ್ಲಿ ಇನ್ಕಮ್ ಕೂಡ ಜನರೇಟ್ ಮಾಡ್ಕೋಬಹುದು. ಇವಾಗ ಒಂದು ಪ್ರಾಪರ್ಟಿನ ನೀವು ರೆಂಟ್ಗೆ ಹಾಕ್ಬಿಟ್ಟು ಅದ್ರಲ್ಲಿ ಇನ್ಕಮ್ ತಗೋತೀರಿ ಅಂತ ಹೇಳಿದ್ರೆ ಅದು ನಿಮ್ಗೆ ಮಂತ್ಲಿ ಇನ್ಕಮ್ ಕೂಡ ಆಗುತ್ತೆ. ಅದ್ರ ಜೊತೆಲಿ ಪ್ರತಿ ವರ್ಷ ನಿಮ್ಗೆ ಅಪ್ರಿಷಿಯೇಟ್ ಕೂಡ ಆಗುತ್ತೆ. ಸೊ ಇದು ಮೂರರಲ್ಲಿ ನೀವು ನೋಡೋದಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಇನ್ನು ಇದು ಅಲ್ಲದೆ ಬೇರೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ಸ್ ಇದ್ರೆ ನೀವೇ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.